பிரசிடென்ட் கோலார் டிஸ்ட்ரிக்ட் ஜனதாதள் அவர்களுக்கும், நமது ரீஜியனல் தொழிலாளர்களுடைய அட்வொகேட் எச் சென்னமாளிகை அவர்களுக்கும், பி ராஜேந்திரகுமார் பிஜிஎம்எல் எக்ஸ் எம்ப்ளாயிஸ் அசோசியேஷன் பிரசிடென்ட் அவர்களுக்கும், ஸ்ரீநாத் ஜேடிஎஸ் லீடர் ಕೋಲಾರ್ டிஸ்ட்ரிக்ட் அவர்களுக்கும் ಬರಗಾನಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು BJML ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ದು ಮೀಟಿಂಗು ಅಂತ ನಮ್ಗೆ ಗೊತ್ತಾಗಲಿಲ್ಲ. ನಮ್ಮ ಪಾರ್ಟಿ ಮೀಟಿಂಗ್ ಇರುತ್ತೆ, ಅದ್ರ ಜೊತೆ ಇದು ಇರುತ್ತೆ ಅಂದ್ಕೊಂಡಿವಿ ನಾವು. ಅಲ್ಲ, ವಿ ಡಿಂಟ್ ನೋ, ವಿ ಥಾಟ್ ಫಸ್ಟ್ ಇಟ್ ವಾಸ್ JDS ಮೀಟಿಂಗ್ ಆ್ಯಂಡ್ ಆಫ್ಟರ್ ದಟ್ purely it is for the ex-employees of the ಓಕೆ. ನಮ್ಮ ಲಾಯರ್ ಸಾಹೇಬರು ಇವತ್ತು ತಾನೇ ಎಲ್ಲ ಹೇಳಿದ್ರು. ಐ ಡೋಂಟ್ ವಾಂಟ್ ಟು ಇಂಟ್ರಡ್ಯೂಸ್. ಡು ಯು ವಾಂಟ್ ಮೀ ಟು ಇಂಟ್ರಡ್ಯೂಸ್? ನಾನು ಡೈರೆಕ್ಟಾಗಿ ನೀವು ಮಾತಾಡ್ತೀನಿ, ಮತ್ತೆ ಇಂಟ್ರಡಕ್ಷನ್ ಎಲ್ಲ ಬೇಕಾಗಿಲ್ಲ. BJML ಬಗ್ಗೆ ನಾನು MP ಆದಮೇಲೆ ಫಸ್ಟ್ ಒಂದು ವಾರ 10 ದಿನಕ್ಕೆ ನನಗೆ ಒಂದು 2-3 ಡೆಲಿಗೇಷನ್ಸ್ ಬಂದಿತ್ತು. ಇವತ್ತು ಒಂದಷ್ಟು ಡೆಲಿಗೇಷನ್ಸ್ ಇಲ್ಲಿಲ್ಲ ನನಗೆ ತಿಳಿಮಟ್ಟಿಗೆ. If everyone was there, it would have been good, because I've been telling like ಎಲ್ಲರೂ ಒಂದು ಜೊತೆ ಸೇರಿ ನೀವು, ಐ ಥಿಂಕ್ ದ ಅದರ್ 2-3 ಪೀಪಲ್ ಇಸ್ ದಿವಾಕರನ್ and all of them, if you stay together and represent give me one representation, I can talk to the minister ಅಂತ ಒಂದು ಮಾತು ಹೇಳಿದ್ದೆ. ಬಟ್ ಅದು ಆಗ್ತಾ ಇಲ್ಲ ಯಾಕೋ. ಇವತ್ತು ಒಂದು ನೀವು ಇದು ಕೊಟ್ಟಿದ್ದೀರಾ. ಆದರೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಾಸ್ಟ್ ಸೆಷನ್ಸ್ ಇದ್ದಾಗ ಡಿಸೆಂಬರ್ ಐ ಥಿಂಕ್ 17th or 18th ಐ ಮೆಟ್ ದ ಸೆಕ್ರೆಟರಿ ಮೈನ್ಸ್. ಐ ಟೋಲ್ಡ್ ಹಿಮ್ ಅಬೌಟ್ ದಿಸ್ ಪ್ರಾಬ್ಲಮ್, BJML ಪ್ರಾಬ್ಲಮ್ ನಾನು ಹೇಳಿದೆ. ಆದರೆ ಅವ್ರು ಏನು ಹೇಳ್ತಾರಂದರೆ, ಎವ್ರಿಥಿಂಗ್ ಹ್ಯಾಸ್ ಬಿನ್ ಸೆಟಲ್ಡ್ ಅಕಾರ್ಡಿಂಗ್ ಟು ಸ್ಪೆಷಲ್ STBF ಅಲ್ಲ, ಸ್ಪೆಷಲ್ ಟರ್ಮಿನಲ್ ಬೆನಿಫಿಟ್ ಸ್ಕೀಮಲ್ಲಿ ಎಲ್ಲ ನಾವು ಗೌರ್ಮೆಂಟ್ ಹ್ಯಾಸ್ ಸೆಟಲ್ಡ್ ಎವ್ರಿಥಿಂಗ್ ಅಂತ ಒಂದು ಇದೆ ಹೇಳ್ತಾರೆ ನನಗೆ. 2001 2,800 employees. So according to that, everything is been settled. There is no dues from the government to the BJML employees ಅಂತ ಹೇಳ್ತಾರೆ. ಬಟ್ ಅದಾದಮೇಲೆ ನಾನು ಹೇಳಿದೆ ಹಿಂಗೆ ಕೇಸ್ ಎಲ್ಲ ಆಗಿದೆ ಅಂತ. ಸೊ ಇಫ್ ದ ಕೇಸಸ್ ಆರ್ ಹ್ಯಾಪ್ನಿಂಗ್, ಐ ಕ್ಯಾನಾಟ್ ಡೂ ಎನಿಥಿಂಗ್ ಸರ್. So if they have won in the High Court, we'll go for the next appeal. If they win in the double bench or triple, then we'll go to the Supreme Court. That is the rules of the government. They need to go to the higher courts till the highest court gives a ruling. That is what is the secretary's inference or whatever you call. But ಅದ್ರ ಬಗ್ಗೆ ನಾನು ಅಲ್ಲೇ ಸ್ಟಾಪ್ ಮಾಡಿದೆ. ಯಾಕಂದರೆ ಬಿಕಾಸ್ ಅಗೇನ್ ಹೈಕೋರ್ಟ್ ಆರ್ಡರ್ ಬಂದಿತ್ತು. ಮತ್ತು ರಾಜೇಂದ್ರನ್ ಅವ್ರು ಹೇಳಿದರು ನನಗೆ ಇದೊಂದು ಮೀಟಿಂಗ್ ಮಾಡೋಣ, ಅದಾದಮೇಲೆ ನೀವು ಅಗೇನ್ ಯು ಕ್ಯಾನ್ ಮೀಟ್ ಅಂತ. ಸೊ ಅದಕ್ಕೆ ಐ ಸ್ಟಾಪ್ ದೇರ್ ಓನ್ಲಿ. ಸೊ ಇವಾಗ ಏನು ಲಾಯರ್ ಸಾಹೇಬರು ಎಲ್ಲ ಹೇಳಿದಾರೋ ಡೇಟ್ಸ್, ಸೊ ಐ ಟೋಲ್ಡ್ ಹಿಮ್ ಟು ಗಿವ್ ಒನ್ ಇನ್ ರೈಟಿಂಗ್ ಟು ಮೀ, ಸೊ ದಟ್ ನಾನು ಮತ್ತೆ ಇವಾಗ ಸೆಕ್ರೆಟರಿನ ಐ ಟೋಲ್ಡ್ ಹಿಮ್ ಐ ವಿಲ್ ಕಮ್ ಬ್ಯಾಕ್ ಇನ್ ದ ಬಜೆಟ್ ಸೆಷನ್. ನಿಮ್ಮದು ಏನು ಸೈಟ್ಗಳಿದೆಯೋ ಅದು ನಿಮಗೆ ಖಾತಾ ಮಾಡ್ತಾ ಇಲ್ಲ. ಸೊ ರಿಗಾರ್ಡಿಂಗ್ ದಟ್ ಅದು ಹೇಳಿದಾಗ ಕಮಿಷನರ್ ಇವಾಗ ಅದಕ್ಕೆ ಲೆಟರ್ ತಂದು ಕೊಟ್ಟಿದ್ದು. ನಾನು ಕಮಿಷನರ್ಗೆ ಏನು ಹೇಳಿದೆ, ವಾಟ್ ಈಸ್ ದ ಪ್ರಾಬ್ಲಮ್ ಫಾರ್ ಯು ಟು ಡೂ ಖಾತಾ ಅಂದಾಗ, there is an NOC which has to be given by Secretary Mines to Commissioner KGF. So give me that letter, whatever you are asking, so that I can present it to the Secretary Mines, so that he can clear your e-khata ಪ್ರಾಬ್ಲಮ್ ಅಂದೆ. ಅದರಲ್ಲಿ ಇನ್ನೊಂದು ಹೇಳಿದ್ದೀನಿ ನಮ್ಮ ಸೆಕ್ರೆಟರಿ ಮೈನ್ಸ್ಗೆ, ನಿಮಗೆ ಸೈಟ್ ಕೊಟ್ಟಿರೋದು 20x20 or 20x30, ಅದನ್ನು ನೀವು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದೀರಾ ಸ್ವಲ್ಪ. ದೇರ್ ಈಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಎಕ್ಸ್ಟೆಂಡೆಡ್ ಬೈ ಅನದರ್ 5 feet or 10 feet. ಇವಾಗ ಯಾರೋ ಒಬ್ಬರಿಗೆ, ಇವಾಗ ರಾಜೇಂದ್ರನ್ಗೆ 20x30 ಸೈಟ್ ಬಂದಿದೆ ಅಂದರೆ ಈಸ್ ಎಕ್ಸ್ಟೆಂಡೆಡ್ ಇಟ್ ಟು 30 to 40. ಸೊ ಹ್ಯಾವ್ ವಿ ರೇಸ್ ದಟ್ ಇಶ್ಯೂ ಆಲ್ಸೋ. ಈವನ್ ಸೆಕ್ರೆಟರಿ ಹ್ಯಾಸ್ ಕಮ್ ಹಿಯರ್, ಅವ್ರು ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಈ ಪ್ರಾಬ್ಲಮ್ಸ್ ಎಲ್ಲ. ಸೊ ಹಿ ಟೋಲ್ಡ್ ಐ ವಿಲ್ ಸಾಲ್ವ್ ಇಟ್. ಸೊ ಅದನ್ನು ಒಂದು ಲೆಟರ್, ಅದಕ್ಕೆ ನನಗೆ ಬೇಕಾಗಿದ್ದು ಕಮಿಷನರ್ ಅದಕ್ಕೆ ಒಂದು ಲೆಟರ್ ತಂದು ಕೊಡುವಂತ. ಸೊ ಅದನ್ನೊಂದು ಪ್ರೆಸೆಂಟ್ ಮಾಡಿದಾಗ ಐ ವಿಲ್ ಗೆಟ್ ಒನ್ ಕ್ಲಿಯರ್ ಪಿಕ್ಚರ್ ರಿಗಾರ್ಡಿಂಗ್ ಯುವರ್ ಸೈಟ್ಸ್ ಈ ಖಾತಾ.
ನಿಮಗೆ ಆ ಪ್ರಾಬ್ಲಮ್ ಇದೆಯಲ್ಲ, ಸೈಟ್ಸ್ದು ಪ್ರಾಬ್ಲಮ್ ಇದೆಯಲ್ಲ ನಿಮಗೆ. ಈ ನಿಮ್ಮ ಹೆಸರಿಗೆ ಇನ್ನೂ ಖಾತಾ ಮಾಡಿಕೊಡ್ತಾ ಇಲ್ಲ. ಅದೇ ಯಾರಿಗೂ ಮಾಡಿಕೊಟ್ಟಿಲ್ಲ. ದಿಸ್ ಈಸ್ ದ ಇಶ್ಯೂ. ಸೊ ಅದನ್ನು ಒಂದು ಈ ಸತಿ ನಾನು ಇದಕ್ಕೆ ಹೋದಾಗ ಮಾಡಿಕೊಡ್ತೀನಿ. ಅಲ್ಲಿ ಹೋದಾಗ ನಮ್ಮ ಲಾಯರ್ ಸಾಹೇಬರು ಏನು ಕೊಡ್ತಾರೋ, ಬಿಕಾಸ್ ವಾಟ್ ಎವರ್ ಹಿ ಟೋಲ್ಡ್ ಮೀ, ಇವಾಗ ಏನು ಸ್ಪೀಚಲ್ಲಿ ಹೇಳಿದ್ರು, ಈ ಡೇಟ್ಸ್ ಅಕಾರ್ಡಿಂಗ್ ಟು ದಿಸ್ ಹೈಕೋರ್ಟ್ ಮತ್ತೆ ಅಪೀಲ್ಗೆ ಹೋದಾಗ ದೇ ಆರ್ ನಾಟ್ ಗೋಯಿಂಗ್ ವಿತ್ ದ ಲಾ, ದೇ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಲಾ ಅಂತ ನೀವೇನು ಹೇಳಿದ್ರು. ಸೊ ರಿಗಾರ್ಡಿಂಗ್ ದೋಸ್ ಪಾಯಿಂಟ್ಸ್ ಆಲ್ಸೋ ದಟ್ ಟೈಮ್ ಐ ಮೀಟ್ ದ ಸೆಕ್ರೆಟರಿ ಆಸ್ ವೆಲ್ ಆಸ್ ದ ಮಿನಿಸ್ಟರ್. ಅದನ್ನು ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಬಟ್ ನಾನು ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿಮಗೆ ಏನು ಈ 14-15 ಅಸೋಸಿಯೇಷನ್ಸ್ ಇದೆಯೋ, ಗೆಟ್ ಇಟ್ ಅಂಡರ್ ಒನ್ ಅಂಬ್ರೆಲಾ. ಇವಾಗ ನೀವು ಇಲ್ಲಿದ್ದೀರಾ, ನೀವು ನನ್ನ ಹತ್ರ ಮಾತಾಡ್ತೀರಾ. ಡೆಲ್ಲಿಯಲ್ಲಿ ಒಂದು ರೆಪ್ರೆಸೆಂಟೇಷನ್ ಹೋಗಿರುತ್ತೆ ಅಲ್ಲಿ ಸೆಕ್ರೆಟರಿ ಹತ್ರ. ಸೊ ಸೆಕ್ರೆಟರಿ ಡಸಂಟ್ ನೋ ವಾಟ್ ಟು ಡೂ. ನಾನು ಹೋಗಿ ಒಂದು ನನ್ನ ರೆಪ್ರೆಸೆಂಟೇಷನ್ ಕೊಟ್ಟರೆ, ಇನ್ನೊಂದು ನಿಮ್ಮದೇ ಅಸೋಸಿಯೇಷನ್ ಹೋಗಿ ಇನ್ನೂ ಒಂದಲ್ಲಿ ಕೊಟ್ಟಿರುತ್ತೆ ಒಂದು ರೆಪ್ರೆಸೆಂಟೇಷನ್. ಸೊ ಇವನ್ ದೇ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್. ಅರ್ಥ ಆಯ್ತಾ? ಇವಾಗ ನಾನು ಹೋಗಿ ಸೆಕ್ರೆಟರಿನ ಮಾತಾಡ್ತೀನಿ, ಅದ್ರ ಜೊತೆ ಅವ್ರು ಇನ್ನೊಬ್ರು ಹೋಗಿ ನಾನು BGML ಅಸೋಸಿಯೇಷನ್, ಈವನ್ ವಿ ಆರ್ ಪಾರ್ಟ್ ಆಫ್ ಕೇಸ್, ಈವನ್ ವಿ ಹ್ಯಾವ್ ಒನ್ ದ ಕೇಸ್, ಸೊ ಅಕಾರ್ಡಿಂಗ್ ಟು ದಟ್ ಯು ಪ್ಲೀಸ್ ಡೂ ಅಂತ ಹೇಳಿದಾಗ, ಇವಾಗ ಯಾರಾದ್ರೂ ಸ್ಟೂಡೆಂಟ್ಗೆ ಒಂದು ಕ್ವಶನ್ ಪೇಪರ್ ಮಾಡೋದಲ್ಲಿ. ಸೊ ದಟ್ ಈಸ್ ವಾಟ್ ದ ಪ್ರಾಬ್ಲಮ್ ಈಸ್ ಹ್ಯಾಪ್ನಿಂಗ್. ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು. ದಿಸ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ದ ಮೈನ್ಸ್ ಸೆಕ್ರೆಟರಿ and with the mines minister also. So please get everyone under one umbrella and give one representation. Artha aita sir? This is what is happening there. So even I can't do anything. Even I can't go and tell him, no, whatever I am saying is right anta. Because he has to take everyone's representation. He has to go through it. When I am telling A plus B is C, the other person is saying A plus C is C. So hinge question hinge confuse ಆಗಿ ಕೂತ್ಕೊಳ್ತಾ ಇದೆ. So I think you have to sort out that problem. I think there are 3-4 associations which are still active and doing all these things. If you set right those things and give me again in March, one more session is there from March 10th to April 4th, at least by that time. Because I think last time there was a meeting, I think there were 2 months back there was some issue which happened, and again there was a meeting which happened amongst the BGM employees. Then suddenly they told, who is MP, he cannot do anything ಅಂತ ಏನೋ ಒಂದು ಸ್ಪೀಚು ಮಾಡಿದ್ರೆ ಯಾರೋ. So I am not against that or not. Maybe he is thinking the MP cannot do, but MP is the person at least who can go talk to the minister, can go talk to the secretary. At least use me for that. ಅಷ್ಟಾದರೂ ಯೂಸ್ ಮಾಡ್ಕೊಳ್ಳಿ ನನ್ನ. ಬೇಕಾದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು, ಬಟ್ ಐ ಆಮ್ ದ ಪರ್ಸನ್ ಹೂ ಕ್ಯಾನ್ ಗೋ ಟಾಕ್ ಟು ದ ಮಿನಿಸ್ಟರ್ ಆ್ಯಂಡ್ ಟಾಕ್ ಟು ದ ಸೆಕ್ರೆಟರಿ ವಿತೌಟ್ ಎನಿ ಪ್ರಾಬ್ಲಮ್ಸ್. ಸೊ ನೀವು ಸೆಟ್ರೇಟ್ ಮಾಡಿಕೊಂಡು ಬಂದ ಮೇಲೆ ನಾನು ಏನಾದರೂ ಮಾಡ್ಬೋದು. ಬಟ್ ಬಿಫೋರ್ ದಟ್, ಡ್ಯೂರಿಂಗ್ ದಿಸ್ ಸೆಷನ್ಸ್ ಬಿಟ್ವೀನ್ January 31st to February 13th, I will go talk to the minister and give this representation again, whatever you people have given me. And if there is a chance, if any of you, say doctor and lawyer, if both of you can come, I can take an appointment with the secretary and I'll tell him to give half an hour or 1 hour time so that you can explain to them what and all has happened. So once he gets convinced, then he can talk to the minister. I can go with the secretary to the minister. This is this one. Whatever ಈ 7 ತಿಂಗಳು ಏನು ನಾನು ಎಲ್ಲರನ್ನೂ ಮಾತಾಡಿದ್ದೀನೋ, ನಿಮ್ಮನ್ನ, ನಾನು ಅಲ್ಲಿ ಸೆಕ್ರೆಟರಿನ, ಮಿನಿಸ್ಟರ್ನ ಎಲ್ಲ ಮಾತಾಡಿದ್ದೀನೋ, ದಿಸ್ ಇಸ್ ವಾಟ್ ಈಸ್ ದ ಕ್ರಕ್ಸ್ ಆಫ್ ದ 7 months ವಾಟ್ ಎವರ್ ಐ ಹ್ಯಾವ್ ಡನ್. ಆ್ಯಂಡ್ ದರ್ ಇಸ್ ಒನ್ ಮೋರ್ ಇಶ್ಯೂ. ಸೆಕ್ರೆಟರಿ ಹ್ಯಾಸ್ ಟೋಲ್ಡ್, ಅಂದರೆ ಪ್ರೀವಿಯಸ್ ನಮ್ಮ ಪ್ರಹ್ಲಾದ್ ಜೋಶಿ PS ಅವ್ರೇನು ಹೇಳ್ತಾರೆ ಅಂದರೆ 1900 odd crore of rupees is pending from BGML to Government of India. That is also one issue is there with them. There is amount pending from BGML towards Government of India.
So all these issues are there. I think when you come there only you will understand what and all is there. It is like we people, means the BGML employees here, they are like a frog in the well now. They are thinking whatever you people are telling is right. I'm not saying what you people are telling is not wrong. Whatever your people are telling is right, but there is much more which the government has information, which the government says that all this is has to be abided by, or all this has to be seen. So there are a lot of things which have to be there done. So I think if the doctor and lawyer, both of you come there, sir, advocate, sir, I think if you people can come, I'll take an appointment. We can meet the secretary. You can explain this High Court order also, so that it will be much easier for you to go about the things. That is what is my request, sir. Whenever you come, you tell that regarding the house, I've already got an NOC, and I'll give you a feedback within 1 week. Regarding the houses, e-Khata and all, within 1 week I'll give you the feedback. Regarding this, if you can come, I can take you to the secretary and talk to them. ಇಷ್ಟು ಮಾಡ್ತೀನಿ ನಾನು. ನಿಮ್ಮ ಜೊತೆ ನಾವು ಇರ್ತೀವಿ. ನಾನು ನಮ್ಮ JDS ಪಾರ್ಟಿ ಏನು ಹೇಳಿದ್ರು, ಕುಮಾರಸ್ವಾಮಿ ಅವರು ನಿಮ್ಮ ಜೊತೆ ಇರ್ತಾರೆ, ದೇವೇಗೌಡರು ನಿಮ್ಮ ಜೊತೆ ಇರ್ತಾರೆ. ಏನು ಪ್ರಾಬ್ಲಮ್ ಮಾಡ್ಕೋಬೇಡಿ. ಬಟ್ 7 ಮಂತ್ಸಿಂದ ಸುಮಾರು ಒಂದು 15-20 ಮೀಟಿಂಗ್ ಮಾಡಿದ್ದೀನಿ ನಿಮ್ಮನ್ನೆಲ್ಲ. ಎಲ್ಲ ಒಂದು ಸೊಲ್ಯೂಷನ್ ತಂದುಕೊಡೋ ಜವಾಬ್ದಾರಿ ನಮ್ಮದು. ಯಾಕಂದರೆ ಟೇಲ್ ಡಂಪಿಂಗು ಇಟ್ ಈಸ್ ಗೋಯಿಂಗ್ ಫಾರ್ ಆಕ್ಷನ್. In 6-7 months it is going for auction. So if we can get that, before that, if we can get all these things, the amount which is pending from the High Court towards the BGM employees, if that is included in the tender, so all these things will happen if we approach them in a correct manner. Okay? Thank you, sir. ಎಲ್ಲ ಒಳ್ಳೆಯದಾಗುತ್ತೆ. ಧೈರ್ಯ ಇರಲಿ ನಿಮಗೆಲ್ಲ.